ಇನ್ನೇನು ಉಪಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹೊತ್ತಲ್ಲೇ ಮುಸ್ಲಿಂ ನಾಯಕತ್ವದ ಪೈಪೋಟಿ ಶುರುವಾಗೋಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಮುಸ್ಲಿಂ ನಾಯಕತ್ವಕ್ಕಾಗಿ ಸಮುದಾಯದಲ್ಲೇ ಅಲ್ಪಸಂಖ್ಯಾತರ ಸಮುದಾಯದಲ್ಲೇ ತೀವ್ರ ಪೈಪೋಟಿ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಹಿಂದಿಕ್ಕೋದಕ್ಕೆ ಹಲವರಿಂದ ಸತತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ವಿಚಾರ. ರಾಜ್ಯಾದ್ಯಂತ ಓಡಾಡಿ ಸಮುದಾಯದ ಬೆಂಬಲವನ್ನ ಗಳಿಸಿದ್ದಾರೆ ಈಗಾಗಲೇ ಜಮೀರ್. ಆದ್ರೆ ಇದೀಗ ಜಮೀರನ್ನ ಹಿಂದಿಕ್ಕಿ ನಾಯಕರಾಗೋದಕ್ಕೆ ಹಲವರ ಸರ್ಕಸ್ ಶುರುವಾಗಿದೆಯಂತೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಪೋರ್ಟ್ ಎನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಂಥದ್ದೊಂದು ಗುಸು ಓಡಾಡ್ತಾ ಇದೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಭಾರಿ ಜಮೀರ್. ಗಮನಿಸಬಹುದು, ಮುಖ್ಯಮಂತ್ರಿ ಆಗಿ ಇರ್ತಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಜಮೀರ್ ಅವರು ಸಿಎಂ ಆಪ್ತ ವಲಯದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಂತಹ ನಾಯಕ ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಅದರಲ್ಲೂ. ಹೀಗಾಗಿ ಪರ್ಯಾಯವಾಗಿ ಮತ್ತೊಂದು ಟೀಮನ್ನ ರೆಡಿ ಮಾಡ್ತಾ ಇದ್ದಾರೆ ಡಿಕೆಶಿ. ಯಾಕಂತ ಹೇಳಿದ್ರೆ ಇಲ್ಲಿ ಟೀಮ್ಗಳಿತ್ತು. ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಡಿಕೆಶಿಗೆ ಜೈಕಾರ ಹಾಕ್ತವ್ರು. ಈ ಜಮೀರ್ ಅಹಮದ್ ಇದಾರಲ್ಲ, ಅವರು ಸಿಎಂ ಆಪ್ತ ವಲಯದಲ್ಲಿ ಭಾರಿ ಹೈಲೈಟ್ ಆಗಿ ಗುರುತಿಸಿಕೊಂಡ್ರು. ಅದರಲ್ಲೂ ಕೂಡ ಇತ್ತೀಚೆಗೆ ನಾಯಕತ್ವ ಬದಲಾವಣೆಯ ಗೊಂದಲದ ಜಟಾಪಟಿಯ ಸಂದರ್ಭಗಳಲ್ಲೂ ಕೂಡ ಜಮೀರ್ ಅಹಮದ್ ಅವರು ಸಿಎಂ ಪರವಾಗಿಯೇ ಮಾತಾಡ್ತಾ ಬರ್ತಾ ಇದ್ರು. ಇಲ್ಲಿ ಒಂದಷ್ಟು ಜನ ಸಿಎಂ ಪರ, ಡಿಕೆಶಿ ಪರ ಅನ್ನುವಷ್ಟರ ಜನದಲ್ಲಿ ಮಧ್ಯದಲ್ಲಿ ಒಂದಷ್ಟು ಜನ ತಟಸ್ಥವಾಗಿದ್ರು. ಇವರು ಯಾರ ಕಣ್ಣಿಗೆ ಯಾಕಪ್ಪ ಹೈಲೈಟ್ ಆಗಬೇಕು, ನಮ್ಮ ಪಾಡಿಗೆ ನಾವು ಸೈಡಲ್ಲಿ ಸೈಲೆಂಟ್ ಆಗಿ ಇದ್ಬಿಡೋಣ, ತಟಸ್ಥವಾಗಿರೋಣ, ಇವರಾದ್ರೆ ಇವ್ರಿಗೆ ಜಯ ಅನ್ನೋಣ, ಅವ್ರಿಗಾದ್ರೆ ಅವ್ರಿಗೆ ಜಯ ಅನ್ನೋಣ ಅನ್ನೋ ಥರ ಇತ್ತು ಪರಿಸ್ಥಿತಿ. ಜಮೀರ್ ಹಂಗಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಸಿಎಂ ಪರವಾಗಿಯೇ ಮಾತನಾಡ್ತಾ ಬಂದರು. ಇವತ್ತಿಗೂ ಅದೇ ಮಾತನ್ನ ಹೇಳಿರೋದು ಉಂಟು. ಹೀಗಾಗಿ ಪರ್ಯಾಯವಾಗಿ ಮತ್ತೊಂದು ಟೀಮನ್ನ ಇನ್ಸೈಡ್ ರೆಡಿ ಮಾಡ್ತಾ ಇದ್ದಾರೆ ಡಿಕೆಶಿ ಎನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ದಾವಣಗೆರೆ ಉಪಚುನಾವಣೆ ವೇಳೆ ಕೈಕೊಟ್ಟಿರುವ ಜಮೀರ್ ದಾವಣಗೆರೆ ಬಿಟ್ಟು ಕೇರಳದಲ್ಲಿ ಪ್ರಚಾರವನ್ನ ಮಾಡಿದ್ರು. ಈಗ ದಾವಣಗೆರೆಯಲ್ಲೇ ಇರುವಂಥ ಮುನಿಸುಗಳನ್ನ, ಬಿಕ್ಕಟ್ಟುಗಳನ್ನ ಸರಿ ಮಾಡಿ ಕಾಂಗ್ರೆಸ್ಸಿಗೆ ನೆನೆ ಬಂದು ಹೇಳಿದ್ರು. ನೆನೆ ಇದ್ದಕ್ಕಿದ್ದಂತೆ ಬಂದರು, ಕೇರಳದಿಂದ ಬಂದರು, ದಾವಣಗೆರೆಯಲ್ಲಿ ಪ್ರಚಾರವನ್ನು ಕೈಗೊಂಡ್ರು. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮನೆಯಲ್ಲಿ, ಅದರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟ ಮಾಡಿದ್ರು. ನಾವೆಲ್ಲ ಒಂದೇ ಫ್ಯಾಮಿಲಿ, ನಾವು ಕುಟುಂಬ ಇದ್ದಂಗೆ, ಸಣ್ಣ ಪುಟ್ಟ ಮುನ್ಸಿಗಳಿರುತ್ತೆ ಕುಟುಂಬದಲ್ಲಿ, ಯಾರ ಕುಟುಂಬದಲ್ಲಿ ಇರಲ್ಲ, ಹಾಗೆ ನಮ್ಮ ಕುಟುಂಬದಲ್ಲೂ ಇದೆ, ನಾವು ಸರಿ ಮಾಡ್ಕೊಂಡು ಬದುಕ್ತೀವಿ ಅಂತ ಈಗ ಹೇಳಿದ್ರಲ್ಲ. ಇದೇ ಮಾತನ್ನ ಟಿಕೆಟ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇಕು ಅನ್ನುವಂಥ ಚರ್ಚೆ ಶುರುವಾದಾಗ, ಕೊಡ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಮಾತಾಡಿದಾಗ ಎಲ್ಲಿ ಹೋಗಿದ್ರು ಜಮೀರ್ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಆಂತರಿಕವಾಗಿ ಮುಸ್ಲಿಂ ಸಮುದಾಯದಲ್ಲೇ ಒಂದಷ್ಟು ಗಲಾಟೆ, ಗಲಭೆಗಳು, ವಿವಾದಗಳು, ನಾ ಮುಂದು ತಾ ಮುಂದು ಎನ್ನುವಂಥ ಒಂದಷ್ಟು ಸದ್ದುಗಳು ಓಡಾಡ್ತಾ ಇದೆ. ಹಾಗಾಗಿ ಸಲೀಂ ಅಹಮದ್, ರಿಜ್ವಾನ್, ಹ್ಯಾರಿಸ್ರನ್ನ ಮುನ್ನೆಲೆಗೆ ಬಿಟ್ಟಿದ್ದಾರೆ ಡಿಕೆಶಿ ಎನ್ನುವಂಥದ್ದೊಂದು ವಿಚಾರ ಓಡಾಡ್ತಾ ಇದೆಯಂತೆ. ಅಲ್ಪಸಂಖ್ಯಾತ ಸಮುದಾಯದ ಮನವೊಲಿಕೆಗೆ ಡಿಕೆಶಿ ಬಿಟ್ಟಿರೋದು ಅನ್ನೋದು ಮಾತು. ಈ ಮೂಲಕ ಪರ್ಯಾಯವಾಗಿ ಉಳಿದವರನ್ನ ಮೇಲೆತ್ತೋದಕ್ಕೆ ಹಾಗಾದ್ರೆ ಪ್ರಯತ್ನ ನಡೀತಾ ಇದೆಯಾ? ಹೀಗಾಗಿನೇ ರಿಜ್ವಾನ್, ಹರ್ಷದ್, ಸಲೀಂ, ಹ್ಯಾರಿಸ್ ಮುಂಚೂಣಿಗೆ ಬಂದಿದ್ರು. ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಿದ್ದಂತೆ ಮತ್ತೆ ಎಂಟ್ರಿ ಆಗಿದ್ದಾರೆ ಜಮೀರ್. ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ತುಂಬಾ ಹೈಲೈಟ್ ಆಗಿರುವಂತಹ ಏಕೈಕ ನಾಯಕ ಅಂದ್ರೆ ಜಮೀರ್ ಅಹಮದ್ ಖಾನ್. ಯಾರಾದ್ರೂ ಬಂದ್ಬಿಡ್ತಾರೆ, ಇಲ್ಲ ಯಾವ್ದಾದ್ರು ಇನ್ನೊಂದು ಟೀಮ್ ರೆಡಿ ಆಗ್ಬಿಡುತ್ತೆ ಎನ್ನುವಂಥ ಆತಂಕಕ್ಕೆ ಜಮೀರ್ ಎಂಟ್ರಿ ಆಗಿದ್ದಾರೆ ಎನ್ನುವಂಥ ಒಂದು ಮಾತುಕತೆ ಓಡಾಡ್ತಾ ಇದೆ.